वेदोभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम् तान् नित्यं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्याविनय सम्पन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सर्वात्मा सर्वदृग्योऽसौ सर्वाध्यासनिरासकृते सततं सन्निधत्तां मे हृदये परमः शिवः। नमो नमः सद्गुरुपादुकाभ्यां श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। ओम शांति शांति शांति। सद्गुरु भक्तರು, ಅಧ್ಯಾಸ ಭಾಷ್ಯಾರ್ಥ ಚಿಂತಕರು, ಮುಮುಕ್ಷು ಸಾಧಕರು, ವಿಚಾರ ಪರರು, ವಸ್ತು ತಂತ್ರಜ್ಞಾನ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯಾ ತಿಥಿ. ಮಾರ್ಗಶೀರ್ಷ ಮಾಸದಲ್ಲಿ ಕಟ್ಟ ಕಡೆಯ ದಿವಸ. ನಾಳೆಯಿಂದ ಪುಷ್ಯ ಮಾಸ ಪ್ರಾರಂಭವಾಗ್ತಾ ಇದೆ. ಇಂದು ವಾರ ಶುಕ್ರವಾರ. 2025ನೇ ಇಸ್ವಿಯಲ್ಲಿ ಡಿಸೆಂಬರ್ ಮಾಹೆಯಲ್ಲಿ ಇಂದು 19ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತ. ನಮೋ ನಮಃ ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ಗ್ರಂಥ, ಕನ್ನಡದ ಗ್ರಂಥದಲ್ಲಿ 154ನೇ ಪುಟ. ಇದರಲ್ಲಿ 6ನೇ ಪಂಕ್ತಿಯನ್ನು ಓದ್ತಾ ಇದ್ದೇನೆ. ತಸ್ಮಾತ್ ದೃಷ್ಟಾಂತ ದಾಷ್ಟಾಂತಿಕಯೋಃ ವೈಷಮ್ಯಾತ್ ನ ದೇಹಾತ್ಮನೋಃ ಸಂಯೋಗೋ ಭವಿತುಮರ್ಹತಿ. ದೃಷ್ಟಾಂತವು ಹೊಂದುವುದಿಲ್ಲವಾದ್ದರಿಂದ ವಂಶ ಮತ್ತು ಕಂಬಗಳ ಮೇಲೆ ತಲೆ ನಿಂತುಕೊಂಡಿರುವಂತೆ ಅಂತ ಹೇಳಿದ್ದ. ಹಾಗೆ ದೇಹದ ಮೇಲೆ ಆತ್ಮ ನಿಂತ್ಕೊಂಡಿದ್ದಾನೆ, ಆತ್ಮನ ಮೇಲೆ ದೇಹ ನಿಂತ್ಕೊಂಡಿದೆ ಎನ್ನುವಂತಹ ದೃಷ್ಟಾಂತ ಹೊಂದುವುದಿಲ್ಲ. ದೃಷ್ಟಾಂತ ದಾಷ್ಟಾಂತಿಕಗಳಿಗೆ ವೈಷಮ್ಯಾತ್ ವಿಷಮತೆ ಇರುವುದರಿಂದ, ಸಾಮ್ಯವಿಲ್ಲದ್ದರಿಂದ ದೇಹಕ್ಕೂ ಆತ್ಮನಿಗೂ ಸಂಯೋಗವಾಗಿದೆ ಎನ್ನುವುದು ಸರಿಯಲ್ಲ. 2 ಪದಾರ್ಥಗಳಿದ್ದಿದ್ದರೆ, ಒಂದು ದೇಹ ಮತ್ತೊಬ್ಬ ಆತ್ಮ, 2 ಪದಾರ್ಥಗಳೇ ಇಲ್ಲ. ನಚ ಸಮವಾಯ ಸಂಭವತಿ, ಸಮವಾಯ ಸಂಬಂಧವೂ ಕೂಡ ದೇಹ ಆತ್ಮನಿಗೆ ಹೊಂದುವುದಿಲ್ಲ. ದೇಹಾತ್ಮನೋಃ ಗುಣ ಗುಣಿತ್ವ ಕಾರ್ಯ ಕಾರಣತ್ವಾದಿ ಅನಭ್ಯುಪಗಮಾತೆ. ಬಹಳ ಚೆನ್ನಾಗಿ ಸಮವಾಯ ಸಂಬಂಧವಾಗಿ ಬೇಕಾದರೆ ಅಲ್ಲಿ ಗುಣ ಗುಣಿ, ದ್ರವ್ಯ ಗುಣ, ಕಾರ್ಯ ಕಾರಣ ಇರಬೇಕು. ಮಣ್ಣು ಕಾರಣ, ಮಡಕೆ ಕಾರ್ಯ, ಮಡಕೆಗೂ ಮಣ್ಣಿಗೂ ಕೂಡ ಸಮವಾಯ ಸಂಬಂಧ. ಸಕ್ಕರೆ ಸಿಹಿ, ಸಕ್ಕರೆ ಎನ್ನುವುದು ದ್ರವ್ಯ, ಸಿಹಿ ಎನ್ನುವುದು ಗುಣ, ಅಲ್ಲೂ ಕೂಡ ಸಮವಾಯ ಸಂಬಂಧವಾಗಬಹುದು. ಆದರೆ ದೇಹಾತ್ಮನೋಹ, ದೇಹ ಗುಣ, ಆತ್ಮ ಗುಣಿ, ದೇಹ ದ್ರವ್ಯ, ಆತ್ಮ ಗುಣ ಅಂತ ಒಪ್ಕೊಂಡಿದ್ದೇವೆಯಾ? ಇಲ್ಲ. ದೇಹಕ್ಕೂ ಆತ್ಮನಿಗೂ ಕೂಡ ದ್ರವ್ಯ ಗುಣ ಸಂಬಂಧವಿಲ್ಲದ್ದರಿಂದ ಸಮವಾಯ ಸಂಬಂಧವಿಲ್ಲ. ಕಾರ್ಯ ಕಾರಣ, ದೇಹದಿಂದ ಆತ್ಮ ಹುಟ್ಟಿದ್ದಾನೆ ಅಲ್ಲ, ಆತ್ಮನಿಂದ ದೇಹ ಹುಟ್ಟಿದೆ ಅಲ್ಲ. ಆದ್ದರಿಂದ ದೇಹಕ್ಕೂ ಆತ್ಮನಿಗೂ ಕಾರ್ಯ ಕಾರಣ ಸಂಬಂಧವು ಹೊಂದದಿರುವುದರಿಂದ ಸಮವಾಯ ಸಂಬಂಧವೂ ಆಗಿಲ್ಲ. ಎಷ್ಟು ಚೆನ್ನಾಗಿ. ಹಾಗಾದರೆ ದೇಹಕ್ಕೂ ಆತ್ಮನಿಗೂ ಯಾವ ಸಂಬಂಧವಾಗಿದೆ? ಅಧ್ಯಾಸ ಸಂಬಂಧ. ವೈಶೇಷಿಕಾದಿ ಪರಿಭಾಷಾ ಮಾತ್ರ ಸಿದ್ಧತ್ವಾಚ ಸಮವಾಯಸ್ಯ. ಸಮವಾಯ ಸಂಬಂಧವನ್ನ ಎಲ್ಲರೂ ಒಪ್ಪಿಕೊಂಡಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದನ್ನ ವೈಶೇಷಿಕರು, ತಾರ್ಕಿಕರು ಮಾತ್ರ ಪರಿಭಾಷಾ ಸಮವಾಯ ಸಂಬಂಧ ಅಂತಂದ್ರೆ ದ್ರವ್ಯ ಗುಣಗಳಿಗಾಗಿರುವಂತಹ ಸಂಬಂಧ ಅನ್ಬಿಟ್ರು. ಕಾರ್ಯ ಕಾರಣಗಳಿಗೆ ಆಗಿರುವಂತಹ ಸಂಬಂಧ ಅಂದು. ಇದು ಲೋಕದಲ್ಲಿ ಪ್ರಸಿದ್ಧವಾಗಿಲ್ಲ, ಯಾವ ದರ್ಶನಕ್ಕಾದರೂ ಒಪ್ಪಿಕೊಂಡಿಲ್ಲ. ವೈಶೇಷಿಕಾದಿ, ವೈಶೇಷಿಕರು, ನೈಯಾಯಿಕರು ಮುಂತಾಗಿರುವ ತಾರ್ಕಿಕರ ಪರಿಭಾಷಾ ಟೆಕ್ನಿಕಲ್ ಅವರು ಮಾತ್ರ ಒಪ್ಕೊಂಡಿದ್ದಾರೆ. ಹೇಗೆ ವೇದಾಂತದಲ್ಲಿ ಮಾತ್ರ ಅಧ್ಯಾರೋಪ ಅಪವಾದ ಅಂತ ಒಪ್ಕೊಂಡಿದ್ದಾರೋ, ವೇದಾಂತದಲ್ಲಿ ಮಾತ್ರ ವಸ್ತುತಂತ್ರ ಜ್ಞಾನ ಅಂತ ಹೇಳ್ತಾರೋ, ಅದರಂತೆ ವೈಶೇಷಿಕರ ಪರಿಭಾಷಾ ಶಬ್ದ. ತಸ್ಮಾತ್ ಇಷ್ಟೆಲ್ಲ ಹೇಳ್ಕೊಂಡು ಬಂದು ನ ಕೋಪಿ ವಾಸ್ತವಿಕ ಸಂಬಂಧ ದೇಹ ಆತ್ಮನೋಹ. ನಿಜವಾಗಿ ನೋಡಿದರೆ ದೇಹಕ್ಕೂ ಆತ್ಮನಿಗೂ ವಾಸ್ತವಿಕ, ವಸ್ತುತಃ ಪ್ರಾಪ್ತ ವಾಸ್ತವಿಕ, ನಿಜವಾಗಿಯೂ ಕೂಡ ಸಂಬಂಧವಾಗಿಲ್ಲ. ಇಲ್ಲಿ ದೇಹ, ಇಲ್ಲಿ ಆತ್ಮ, 2 ಪದಾರ್ಥಗಳನ್ನ ಕೂರಿಸಿ ಒಂದಕ್ಕೂ ಮತ್ತೊಂದಕ್ಕೂ ಸಂಬಂಧವನ್ನ ಹೇಳೋಣ ಅಂದ್ರೆ 2 ಪದಾರ್ಥಗಳೇ ಇಲ್ಲ.
ಇದು ಅಂಡರ್ಲೈನ್ ಮಾಡ್ಕೊಂಬೇಡಿ, ಟು ಅಂಡರ್ಲೈನ್. ತಸ್ಮಾತ್ ದೇಹ ಆತ್ಮನೋ ನಕೋಪಿ ವಾಸ್ತವಿಕ ಸಂಬಂಧವೇ ಆಗಿಲ್ಲ. ತಂದೆ ಮಕ್ಕಳಿಗೆ ಸಂಬಂಧ, ಏನ್ ಸಂಬಂಧ? ಪಿತೃತ್ವ ಪುತ್ರತ್ವ. ಪತಿ ಪತ್ನಿಯರಿಗೆ ಸಂಬಂಧ, ಪತಿತ್ವ ಪತ್ನಿತ್ವ. ನನಗೂ ಮನೆಗೂ ಸಂಬಂಧ, ಸ್ವಸ್ವಾಮಿ ಭಾವ ಸಂಬಂಧ. ಸಂಬಂಧ ಅಂತಾಗಬೇಕಾದರೆ ಕಂಪಲ್ಸರಿಲಿ ದೇರ್ ಮಸ್ಟ್ ಬಿ ಟೂ ಡಿಫರೆಂಟ್ ಇಂಡಿಪೆಂಡೆಂಟ್ ಥಿಂಗ್ಸ್, ಎಂಟಿಟೀಸ್. ಹಾಗಿಲ್ಲ. ಆದ್ದರಿಂದ ದೇಹಕ್ಕೂ ಆತ್ಮನಿಗೂ ವಾಸ್ತವಿಕವಾದ ಯಾವ ರೀತಿಯ ಸಂಬಂಧವೂ ಆಗಿಲ್ಲ. ಮುಂದೆ ನೋಡಿ. ನಚ ಸಂಬಂಧಂ ವಿನ ದೇಹ ವ್ಯಾಪಾರೇಣ ಆತ್ಮ ವ್ಯಾಪಾರವಾನ್ ಭವಿತುಮರ್ಹತಿ. ನೆಕ್ಸ್ಟ್ ಪಾಯಿಂಟ್ ಚೆನ್ನಾಗಿ ತಿಳ್ಕೊಂಬಿಡಿ. ಶರೀರಕ್ಕೂ ಆತ್ಮನಿಗೂ ನಿಜವಾದ ಯಾವ ಸಂಬಂಧವೂ ಆಗಿಲ್ಲ. ಹಾಗಾದರೆ ಸಂಬಂಧವಾಗಿಲ್ಲ ಅಂತಾಗಿ ಬಿಟ್ಟರೆ ದೇಹದ ಧರ್ಮಗಳನ್ನ, ದೇಹದ ವ್ಯಾಪಾರಗಳನ್ನ ತನ್ನ ಮೇಲೆ ಹಾಕಿಕೊಳ್ಳುವುದು ಸಾಧ್ಯವೇ ಇಲ್ಲ. ನಚ ಸಂಬಂಧವಿನ, ಸಂಬಂಧವಿಲ್ಲದೆ ಹೋದರೆ ದೇಹ ವ್ಯಾಪಾರದಿಂದ ಆತ್ಮನು ವ್ಯಾಪಾರವುಳ್ಳವನು ಎನ್ನುವಂತಹದ್ದು ಹೊಂದುವುದಿಲ್ಲ. ದೇಹ ವಾಕಿಂಗ್ ಮಾಡ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಾ ಅಂತೇಳಿ, ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತಾನೆ. ದೇಹ ಮಾತಾಡ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಾ? ನಾ ಮಾತಾಡ್ತಾ ಇದ್ದೇನೆ. ದೇಹದ ವ್ಯಾಪಾರಗಳನ್ನ ಪ್ರತಿಯೊಬ್ಬ ಮನುಷ್ಯನು ತನ್ನ ಮೇಲೆ ಹಾಕೊಂಡು ನಾನು ವ್ಯಾಪಾರವಾನ್, ಅಹಂ ಕರ್ತ ಅಂತ ತಿಳ್ಕೊಂಡಿದೆ. ಹೀಗಾಗಬೇಕಾದ್ರೆ ಏನೋ ಒಂದು ರೀತಿಯ ಸಂಬಂಧವಿದೆ ನೋಡಿ. ಸಂಯೋಗ ಸಂಬಂಧವೂ ಇಲ್ಲ, ಗುಣಗುಣಿ ಸಂಬಂಧವೂ ಇಲ್ಲ, ಕಾರ್ಯಕಾರಣ ಸಂಬಂಧವೂ ಇಲ್ಲ, ಅನಂತರ ಸಮವಾಯ ಸಂಬಂಧವೂ ಇಲ್ಲ. ಹಾಗಾದ್ರೆ ಎರಡಕ್ಕೂ ಸಂಬಂಧವೇ ಇಲ್ಲ. ದೇಹಕ್ಕೂ ಆತ್ಮನಿಗೂ ಯಾವ ಸಂಬಂಧವೇ ಇಲ್ಲ ಅಂತ ಆಗಿಬಿಟ್ಟರೆ ನಾನು ಮಾಡ್ತಾ ಇದ್ದೇನೆ ಅಂತ ಅಲ್ಲ. ಕೈ ಬರೀತಾ ಇದ್ರೆ ನಾನು ಬರೆಯುತ್ತಿದ್ದೇನೆ. ಶರೀರ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನಾ ಪೂಜೆ ಮಾಡ್ತಾ ಇದ್ದೇನೆ ಎಂದು ಪ್ರತಿಯೊಬ್ಬ ಮನುಷ್ಯನು ಕೂಡ ದೇಹದ ವ್ಯಾಪಾರಗಳನ್ನ ನನಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಂಡಿದ್ದಾನೆ. ಇದನ್ನ ನೋಡಿದಾಗ ಏನೋ ಒಂದು ರೀತಿಯ ಸಂಬಂಧವಿರಬೇಕೋ ಅನ್ನಿಸ್ತಾ ಇದೆ. ಸಂಬಂಧವಿನ ಶರೀರಕ್ಕೂ ಆತ್ಮನಿಗೂ ಸಂಬಂಧವಿಲ್ಲ ಅಂತಾಗಿ ಬಿಟ್ಟರೆ ದೇಹ ವ್ಯಾಪಾರೇನ, ದೇಹದಿಂದ ನೂರಾರು ವ್ಯಾಪಾರ. ದೇಹ ಮಲಿಕೊಂಡಿದೆ. ಏನ್ ಮಾಡ್ತಾ ಇದೀಯಪ್ಪ? ನಾ ಮಲಿಕೊಂಡಿದ್ದೇನೆ. ದೇಹ ನಿಂತ್ಕೊಂಡಿದೆ. ಏನ್ ಮಾಡ್ತಾ ಇದೀಯ? ನಾನು ನಿಂತ್ಕೊಂಡಿದ್ದೇನೆ. ದೇಹದ ಕೆಲಸಗಳನ್ನ ತನ್ನ ಮೇಲೆ ಹಾಕೊಂಡು ನಾನು ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾನೆ. ಇದರಿಂದ ಏನೋ ಒಂದು ಸಂಬಂಧವಿರಬೇಕು ಅನ್ನಿಸ್ತಾ ಇದೆ. ಆ ಸಂಬಂಧ ಸಂಯೋಗ ಸಂಬಂಧವೂ ಅಲ್ಲ, ದ್ರವ್ಯಗುಣ ಸಂಬಂಧವೂ ಅಲ್ಲ, ಕಾರ್ಯಕಾರಣ ಸಂಬಂಧವೂ ಅಲ್ಲ, ಸಮವಾಯ ಸಂಬಂಧವೂ ಅಲ್ಲ. ಸಂಬಂಧ ಇದೆ, ಈ ಸಂಬಂಧವಲ್ಲ. ಹಾಗಾದರೆ ಈ ಸಂಯೋಗ ಸಮವಾಯ ಸಂಬಂಧಕ್ಕಿಂತ ಭಿನ್ನವಾಗಿ ಏನೋ ಒಂದು ರೀತಿಯ ಸಂಬಂಧ ಶರೀರಕ್ಕೂ ಆತ್ಮನಿಗೂ ಇದ್ದೇ ಇದೆ ಅಂತ ತಿಳ್ಕೊಳ್ಬೇಕು. ನಚ ಸಂಬಂಧಂ ವಿನ ದೇಹ ವ್ಯಾಪಾರೇಣ ವ್ಯಾಪಾರವಾನ್ ಭವಿತುಮರ್ಹತಿ ಆತ್ಮ. ಈ ವಾಕ್ಯಕ್ಕೆ ಅನ್ವಯವನ್ನು ಹೆಚ್ಚನ್ನು ನೋಡ್ಕೊಳ್ಳಿ. ಸಂಬಂಧಂ ವಿನ ದೇಹಾತ್ಮನೋ ಸಂಬಂಧಂ ವಿನ ದೇಹ ವ್ಯಾಪಾರೇಣ ಆತ್ಮ ವ್ಯಾಪಾರವಾನ್ ಭವಿತುಂ ನ ಚ ಅರ್ಹತಿ, ಸಾಧ್ಯವಿಲ್ಲ.
ಯತ್ ಪುನರುಕ್ತಂ ಶರೀರಾಧಿಷ್ಠಾತೃತ್ವೇನೈವ ದೇಹಾದಿ ವ್ಯಾಪಾರಯಿತೃತ್ವಂ ಸಂಭವತಿ ಇತಿ. ಮತ್ತೊಂದು ಮಾತನ್ನು ಹೇಳಿದ್ದ ಪೂರ್ವ ಪಕ್ಷಿ ಏನೇ ಯತ್ ಪುನರುಕ್ತಂ, ಎತ್ತು ಪುನಃ ಅಂದ್ರೆ ತು. ಇನ್ನೊಂದು ಮಾತನ್ನು ಪೂರ್ವ ಪಕ್ಷಿ ಹೇಳಿದ್ದಾನಲ್ಲ, ಏನು? ಶರೀರವು ಅಧಿಷ್ಠಾನ, ಆತ್ಮನು ಅಧಿಷ್ಠಾತೃ. ಶರೀರವನ್ನ ಇಟ್ಕೊಂಡು ಅದರ ಮೇಲೆ ಸವಾರಿ ಮಾಡ್ತಾ ಆತ್ಮನು ಕೂತ್ಕೊಂಡು ದೇಹಾದಿ ವ್ಯಾಪಾರ ಇತತ್ವ, ದೇಹಾದಿಗಳ ವ್ಯಾಪಾರವನ್ನ ಮಾಡುತ್ತಿದ್ದಾನೆ ಎಂದು ಪೂರ್ವ ಪಕ್ಷಿ ಹೇಳಿದ್ದಾನಲ್ಲ. ತದಪಿ ಏತೇನ ಪ್ರತ್ಯುಕ್ತಂ ಭವತಿ, ಅದು ಕೂಡ ಈ ಮೇಲೆ ಹೇಳಿದಂತಹ ವಿಚಾರದಿಂದ ತಿರಸ್ಕೃತಂ ಭವತಿ. ನಾನು ಸ್ಕೂಟರ್ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದೇನೆ, ನಾನು ಅಧಿಷ್ಠಾತೃ, ಸ್ಕೂಟರ್ ಅಧಿಷ್ಠಾನ. ಹೀಗೆ ದೇಹದ ಮೇಲೆ, ದೇಹದಲ್ಲಿ ಕೂತುಕೊಂಡು ಆತ್ಮನು ಎಲ್ಲಾ ವ್ಯಾಪಾರಗಳನ್ನು ಮಾಡುತ್ತಿದ್ದಾನೆ ಅಂತ ಹೇಳ್ಬೋದಂದ್ರೆ ಎರಡು ಪದಾರ್ಥ ಇದೆಯಾ? ಸ್ಕೂಟರ್ ಬೇರೆ, ನಾನು ಬೇರೆ, ಕಾರ್ ಬೇರೆ, ನಾನು ಎರಡೂ ಕಾಣಿಸ್ತಾ ಇದೆ, ಫೋಟೋ ಹಿಡಿಬಹುದು. ಆದರೆ ಆತ್ಮನನ್ನು, ಶರೀರವನ್ನು ಎರಡನ್ನಾಗಿ ಫೋಟೋ ಹಿಡಿ ಸಾಧ್ಯವಿಲ್ಲ. ಎರಡು ಪದಾರ್ಥಗಳೇ ಇಲ್ಲ. ಯೋಚನೆ ಮಾಡಿ ನೋಡಿ, ಇದು ಶರೀರ, ಇದು ಆತ್ಮ, ಎರಡು ಪದಾರ್ಥ ಇದೆಯಾ? ಇಲ್ಲ. ಅಧಿಷ್ಠಾನ, ಅಧಿಷ್ಠಾತೃ, ಎರಡು ಪದಾರ್ಥಗಳು ಇಲ್ಲ ಅಂದ್ಮೇಲೆ ಅಧಿಷ್ಠಾನ ಅಧಿಷ್ಠಾತೃ ಸಂಬಂಧ ದೇಹಾತ್ಮನಿಗೆ ಇದೆ ಅಂತ ಹೇಳುವುದು ಸರಿಯಲ್ಲ. ಆದ್ದರಿಂದ ತದಪಿ ವಚನಂ, ತದಪಿ ವಚಃ ಏತೇನ, ಇದರಿಂದ ಪ್ರತ್ಯುಕ್ತಂ ಭವತಿ ತಿರಸ್ಕೃತಂ ಭವತಿ. ಅಧಿಷ್ಠಾತೃತ್ವಸ್ಯ ಅದ್ಯಾಪಿ ಅಪ್ರಸಿದ್ಧತ್ವಾತ್, ಅಧಿಷ್ಠಾತೃತ್ವಸ್ಯ ಅದ್ಯಾಪಿ ಅಸಿದ್ಧತ್ವಾತ್. ಇಲ್ಲಿಯವರೆಗೂ ಕೂಡ ಆತ್ಮನು ಶರೀರದ ಅಧಿಷ್ಠಾತವಾಗಿದ್ದಾನೆ, ಶರೀರವು ಆತ್ಮನಿಗೆ ಅಧಿಷ್ಠಾನವಾಗಿದೆ ಎನ್ನುವಂತಹ ವಿಚಾರ ಇನ್ನು ಸಿದ್ಧವಾಗಿಯೇ ಇಲ್ಲ. ಸಿದ್ಧವಾಗದಿರುವುದನ್ನ ಇಟ್ಟುಕೊಂಡು ಸಿದ್ಧವಾದಂತೆ ಮಾತನಾಡುವುದು ತಪ್ಪು. ನೋಡಿ ಸ್ವಾಮಿ, ನಮಗೂ ನಿಮಗೂ ಮಾತುಕತೆ ಆಗಿದೆ. ನಮ್ಮ ಹುಡುಗನನ್ನ ನಿಮ್ಮ ಹುಡುಗಿಗೆ, ನಿಮ್ಮ ಹುಡುಗಿಯನ್ನ ನಮ್ಮ ಹುಡುಗನಿಗೆ ತಂದ್ಕೊಡ್ಬೇಕು ಅಂತ ಬಂದಿದ್ದೇವೆ. ಮಾತುಕತೆ ಆಗೇ ಇಲ್ಲ, ನೋಡೇ ಇಲ್ಲ. ಹುಡುಗನನ್ನೂ ನೋಡಿಲ್ಲ, ಹುಡುಗಿಯನ್ನೂ ನೋಡ್ಲಿಲ್ಲ, ಜಾತಕವನ್ನೂ ನೋಡ್ಲಿಲ್ಲ. ನೀವು ಹಿಂದಿನ ಮಾತನಾಡಿರುವಂತೆ ಅಂದ್ರೆ ಮಾತನಾಡೇ ಇಲ್ವಲ್ಲ. ಆದ್ದರಿಂದ ಅಧಿಷ್ಠಾತೃತ್ವಸ್ಯ, ಶರೀರವು ಆತ್ಮನಿಗೆ ಅಧಿಷ್ಠಾನವಾಗಿದೆ, ಆತ್ಮನು ಶರೀರಕ್ಕೆ ಅಧಿಷ್ಠಾತವಾಗಿದ್ದಾನೆ ಎನ್ನುವಂತಹದ್ದು ಇಲ್ಲಿಯವರೆಗೂ ಅಸಿದ್ಧತ್ವ, ಸಿದ್ಧವಾಗಿಲ್ಲ. ಮನೆ ಒಳಗಡೆ ನಾನಿದ್ದೇನೆ, ನನಗೂ ಮನೆಗೂ ಏನು ಸಂಬಂಧ? ಅಧಿಷ್ಠಾತೃ ಅಧಿಷ್ಠಾನ ಸಂಬಂಧ. ಮನೆ ನನ್ನದು, ನಾನು ಟ್ಯಾಕ್ಸ್ ಕಟ್ತಾ ಇದ್ದೇನೆ, ಕರೆಂಟ್ ಬಿಲ್ಲನ್ನು ಕಟ್ತಾ ಇದ್ದೇನೆ, ನಾ ಮನೆ ವಾಸವಾಗಿದ್ದೇನೆ, ಸಿದ್ಧವಾಗಿದೆ. ಯಾರು ಬಂದು ಕೇಳಿದ್ರು ಸ್ವಾಮಿ ಮನೆ ನನ್ನದು, ಏಕೆಂದರೆ ಟೈಟಲ್ಲಿ ನೋಡಿ ನನ್ನ ಹೆಸರಲ್ಲಿ ತೋರಿಸ್ಬೋದು. ಹಾಗೆ ಶರೀರದ ಮೇಲೆ ಆತ್ಮನು ಕೂತ್ಕೊಂಡಿದ್ದಾನೆ ಎನ್ನುವುದು ಸಿದ್ಧವಾಗಿ. ಬಹಳ ಚೆನ್ನಾಗಿ ಇದನ್ನ ನಿಧಾನವಾಗಿ ಯೋಚನೆ ಮಾಡಿಬಿಟ್ರೆ ಅಧ್ಯಾಸ ಹಾರು ಹೋಗ್ಬಿಡ್ತಾನೆ. ಅಧ್ಯಾಸ ಇಲ್ಲವೇ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಸುಗಮ ವ್ಯಾಖ್ಯಾನವನ್ನು ಬರೆದಾಗ ಅವರಿಗೆ 78 ವರ್ಷ ವಯಸ್ಸು. ಇನ್ನು ಕ್ಲೇಶಾಪಹರಣಿ ವ್ಯಾಖ್ಯಾನವನ್ನು ಬರೆದಾಗ 88 ವಯಸ್ಸು. ಯೋಚನೆ ಮಾಡಿ, 60 ದಾಟ್ತು ಅಂದ್ರೆ ಅರುಳೋ ಮರುಳೋ ಅಂತೇವೆ, ಮರ್ತೋಗ್ಬಿಡುತ್ತೆ. ದುಡ್ಡನ್ನು ತಗೊಂಡು ಅಂಗಡಿ ಹೋಗಿದ್ದೇವೆ, ಹೆಂಗಸು ಹೇಳಿರ್ತಾರೆ, ನೀವು ಬರುವಾಗ
ಸಕ್ಕರೆ, ಕಾಫಿ ಪುಡಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ತಗೊಂಬನ್ನಿ ಅಂತ ಹೇಳಿ 1,000 ರೂಪಾಯಿ ಕೊಟ್ಟಿದ್ದಾರೆ. 1,000 ರೂಪಾಯಿ ತಗೊಂಡು ಹೋದ ಅಂಗಡಿಗೆ ಮರ್ತೋಯ್ತು. ಏನ್ ಹೇಳಿದ್ರೆ ಮರ್ತೋಯ್ತು. ಅಂಥ ಕಾಲ ನಮಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಭೂತಿ ಪುರುಷರಾದ್ದರಿಂದ ಸಾಕ್ಷಾತ್ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರ ಪುರುಷರಾದ್ದರಿಂದ 78ರಲ್ಲಿ ಸುಗಮ ವ್ಯಾಖ್ಯಾನವನ್ನ ಅದ್ಭುತವ ಬರೆದಿದ್ದಾರೆ. 88ರಲ್ಲಿ ನೈಷಮ್ಯ ಸಿದ್ಧಿಯನ್ನು ಬರೆದಿದ್ದಾರೆ. ಏನು ತಮಾಷೆನೇ ಇದು! ಶ್ರೀರಾಮಚಂದ್ರ ಮುಂದಕ್ಕೆ ನಹಿ ಶರೀರ ಅಧಿಷ್ಠಾತೃಕೃತ್ವ ಉಪಪಾದಕ ಕೋಪಿ ವಾಸ್ತವಿಕ ಸಂಬಂಧ ಅದ್ಯಾಪಿ ಸಾಧಿತ ಅಸ್ತಿ. ಶರೀರ ಅಧಿಷ್ಠಾತೃತ್ವೋಪಪಾದಕ, ಆತ್ಮನು ಶರೀರಕ್ಕೆ ಅಧಿಷ್ಠಾತೃವಾಗಿದ್ದಾನೆ ಎನ್ನುವುದನ್ನ ಉಪಪಾದನೆ ಮಾಡುವಂತ ಯಾವ ಸಂಬಂಧವನ್ನು ಇಲ್ಲಿಯವರೆಗೂ ಪೂರ್ವ ಪಕ್ಷಗಳಾದ ನೀವು ಸಾಧಿಸಿಲ್ಲ. ಶರೀರಕ್ಕೂ ಆತ್ಮನಿಗೂ ಏನು ಸಂಬಂಧ? ಅಧಿಷ್ಠಾತೃ ಸಂಬಂಧ ಅಂತ ಹೇಳ್ತಾ ಇದ್ದೆ. ಹೇಳಿದ್ದೀರ ಅದನ್ನ ಹಿಂದೆ? ಪ್ರೂವ್ ಮಾಡಿದ್ದೀರಾ? ಪ್ರೂವ್ ಮಾಡಿದ. ಕಟಕರ್ತೃ ನಿದರ್ಶನಂತೋ ವೈಷಮ್ಯಾದೇವ ಇತ್ಯುಪೇಕ್ಷ್ಯಂ. ಕಟಕರ್ತೃ ಚಾಪೆಯನ್ನ ಮಾಡುವವನಂತೆ ಆತ್ಮನಿದ್ದಾನೆ. ಆ ಬಿದಿರಿನಂತೆ ಶರೀರವಿದೆ ಅಂದ್ರೆ ಅದೊಂದೇ ಇಲ್ಲ. ಯಾಕೆ? ಅಲ್ಲಿ ಕಟಕರ್ತೃವಾಗಿರುವಂತಹ ಮನುಷ್ಯನೂ ಕಾಣ್ತಾ ಇದ್ದಾರೆ, ಕಟ ಮಾಡುವುದಕ್ಕೆ ಬೇಕಾಗಿರುವಂತ ಬಿದಿರು ಕಾಣಿಸ್ತಾ ಇದೆ. ಎರಡರ ಸಂಬಂಧದಿಂದ ಬುಟ್ಟಿಯು ಕಾಣಿಸ್ತಾ ಇದೆ. ಹೌದಾ? ಆ ಬಿದಿರನ್ನ ತೆಗೆದುಕೊಂಡು ವಂಶ ಬ್ಯಾಂಬು ಅದನ್ನು ತೆಗೆದುಕೊಂಡು ಅದನ್ನ ಭಾಗ ಮಾಡಿ ಈ ಮನುಷ್ಯ ತನ್ನ ಕುಡುಗೋಲಿನಿಂದ ಅಥವಾ ಕತ್ತಿಯಿಂದ ಅಥವಾ ಚಾಕುವಿನಿಂದ ಅದನ್ನು ತುಂಡು ಮಾಡಿ ಕಟ್ತಾ ಇದ್ದಾನೆ. ಬುಟ್ಟಿಯನ್ನು ಕಾಣ್ತಾ ಇದೆ, ಮನುಷ್ಯನೂ ಕಾಣ್ತಾ ಇದ್ದಾನೆ, ಬಿದಿರು ಕಾಣಿಸ್ತಾ ಇದೆ, ಬುಟ್ಟಿಯೂ ಕಾಣಿಸ್ತಾ ಇದೆ. ಹಾಗೆ ತೋರಿಸಿ, ಇವನು ಆತ್ಮ, ಇದು ಶರೀರ, ಇದು ಸಂಸಾರ. ಇಲ್ಲ, ಆತ್ಮನನ್ನ ಕಾಣುವವನಿಗೆ ಶರೀರವಿಲ್ಲ, ಶರೀರವನ್ನ ಕಾಣುವವನಿಗೆ ಆತ್ಮನಿಲ್ಲ. ಇಷ್ಟೇ ವ್ಯತ್ಯಾಸ. ಅಧ್ಯಾಸದ ಮಹಿಮೆ. ಅಧ್ಯಾಸದಲ್ಲಿ ಪದಾರ್ಥ ಒಂದೇ, ಎರಡು ಪದಾರ್ಥಗಳಿಲ್ಲ. ಇಬ್ಬರು ಸ್ನೇಹಿತರು ತೋಟದಲ್ಲಿ ಬರ್ತಾ ಇದ್ದಾರೆ, ಗಾರ್ಡನ್ ತೋಟದಲ್ಲಿ ಬರ್ತಾ ಇದ್ದಾರೆ. ಒಬ್ಬ ರೈತ, ಒಬ್ಬ ಸೈಂಟಿಸ್ಟ್, ಇಬ್ಬರು ಪೂರ್ವಾಶ್ರಮದ ಸ್ನೇಹಿತರು. ಈ ಸೈಂಟಿಸ್ಟ್ಗೆ ಹಾವು ಕಾಣಿಸ್ತಾ ಇದೆ. ಅಪ್ಪ, ಹಾವಿದೆ ಅಲ್ಲಿಂದ. ಬುದ್ಧಿವಂತ ಇವನು, MSc ಮಾಡಿಕೊಂಡು PhD ಮಾಡಿ ದೊಡ್ಡ ಸೈಂಟಿಸ್ಟ್. ಅವನ ಗಂಡಿಗೆ ಹಾವು ಕಾಣಿಸ್ತಾ ಇದೆ. ಪಕ್ಕದಲ್ಲೇ ರೈತ ಬರ್ತಾ ಇದ್ದಾನೆ, ಅವನ ಗಂಡಿಗೆ ಹಗ್ಗ ಕಾಣಿಸ್ತಾ ಇದೆ. ಹಗ್ಗವನ್ನ ಕಾಣುವವನಿಗೆ ಹಾವಿಲ್ಲ, ಹಾವನ್ ಕಾಣುವವನಿಗೆ ಹಗ್ಗವಿಲ್ಲ. ಹೌದಾ? ಯಾರಾದ್ರೂ ಕೂಡ ಹಗ್ಗದಲ್ಲಿ ಹಾವನ್ನ ಕಾಣುತ್ತಿದ್ದೇನೆ, ಎರಡು ಪದಾರ್ಥವನ್ನು ಕಾಣ್ತಾರ? ಇಲ್ಲ. ಇದು ಅಧ್ಯಾಸದ ಮಹಿಮೆ. ಅಧ್ಯಾಸದಲ್ಲಿ ಎರಡು ಸ್ವತಂತ್ರವಾದ ಪದಾರ್ಥಗಳಿಲ್ಲ. ಗೌಣಾಧ್ಯಾಸದಲ್ಲಿ ಎರಡು ಸ್ವತಂತ್ರವಾದ ಪದಾರ್ಥಗಳು ಉಂಟು. ನಾನು ನನ್ನ ಮಗ, ನಾನು ನನ್ನ ಪೆನ್ನು, ನಾನು ನನ್ನ ಮನೆ, ನಾನು ನನ್ನ ಕಾರು, ಎರಡು ಇದೆ. ಗೌಣಾಧ್ಯಾಸದಲ್ಲಿ ಗುಣದಿಂದ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಪ್ಪತ್ತೂಟವನ್ನ ಮಾಡುತ್ತಾ ಹಣವನ್ನು ಉಳಿಸಿ ಒಂದು ಕಾರು ತಗೊಂಡೆ. ಆ ಕಾರಿನಲ್ಲಿ ನಾನು ಅಂತ ಹೇಳ್ತೇನೆ, ನಾನೇ ಕಾರು, ಕಾರೇ ಕಾರು ಕಾಣಿಸ್ತಾ ಇದೆ, ನಾನು ಕಾಣಿಸ್ತಾ ಇದೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಿಂದ ಕೊಂಡಿರುವುದರಿಂದ ಕಾರನ್ನೇ ನಾನು ಅಂತ ತಿಳಿದಾಗ ಗೌಣಾಧ್ಯಾಸ.
ದೇಹಾತ್ಮರಿಗೆ ಗೌಣಾಧ್ಯಾಸವಾಗಿಲ್ಲ. ಇದು ಮುಂದೆ ತುಂಬಾ ಚೆನ್ನಾಗಿದೆ. ದೇಹಕ್ಕೂ ಆತ್ಮನಿಗೂ ಕೂಡ ಮಿಥ್ಯಾಧ್ಯಾಸವಾಗಿದೆ. ಇರುವುದು ಆತ್ಮ, ಇರುವುದು ಸಚ್ಚಿದಾನಂದ ರೂಪವಾಗಿರುವ ಪರಮಾತ್ಮ ತತ್ವ. ಅದನ್ನ ತಿಳಿದುಕೊಳ್ಳದೆ ಅದನ್ನ ಶರೀರ ಎಂದು ಎಲ್ಲ ಅಜ್ಞಾನಿಗಳು ತಪ್ಪಾಗಿ ಮಾಡಿಕೊಂಡು ನಾನು ಕರ್ತ, ನಾನು ಭೋಕ್ತ, ನಾ ಗೃಹಸ್ಥ, ನಾನು ಮನುಷ್ಯ ಅಂತ ಅಧ್ಯಾಸ ಪರಂಪರೆ ಮಾಡ್ಕೊಂಡಿದ್ದಾನೆ. ಬಾ, ಕಟಕರ್ತು ನಿದರ್ಶನ, ಚಾಪೆಯನ್ನ ಹೆಣೆಯುವಂತವನ್ನ ನಿದರ್ಶನ ಕೊಟ್ಟಲ್ಲ, ಅದು ವೈಷಮ್ಯಾತ್, ವಿಷಮವಾಗಿರುವುದರಿಂದ ಅಯುಕ್ತಂ ಉಪೇಕ್ಷಂ. ಕಟಕರ್ತಾ ಹಿ, ಕಟಸ್ಯ ಕರ್ತ ಕಟಕರ್ತ, ಕಟವನ್ನ ಚಾಪೆಯನ್ನ ಮಾಡುವಂತ ಮನುಷ್ಯನು ಸ್ವಯಂ ತಾನು ವ್ಯಾಪಾರವಾನ್, ವ್ಯಾಪಾರವುಳ್ಳವನಾಗಿದ್ದಾನೆ. ಅವನು ಸ್ವತಃ ವ್ಯಾಪಾರ, ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ಓಡಾಡ್ತಾನೆ, ಎಲ್ಲ ಕೆಲಸ ಸ್ವತಃ ವ್ಯಾಪಾರವುಳ್ಳಂತ ಮನುಷ್ಯನು ವೀರಣಾಧಿಕಂ. ವೀರಣ ಅಂತಂದ್ರೆ ಆ ಬಿದರಿನ ಚೂರು, ಅದೇ ಮುಂತಾದ ತೆಗೆದುಕೊಂಡು ವ್ಯಾಪಾರಯತಿ, ಸ್ವಯಂ ವ್ಯಾಪ್ನೋತಿ. ವೀರನಾಧಿಕಂ ವ್ಯಾಪಾರಯತಿ. ನಾ ಬೇರೆ ಉದಾಹರಣೆ ಕೊಡ್ತೇನೆ. ಅಡಿಗೆ ಭಟ್ಟ ಬಂದು ಮೈಸೂರು ಪಾಕ್ ಮಾಡ್ದ. ಪಾಚಕ ಮೈಸೂರು ಪಾಕಂ ಕರೋತಿ, ಪಾಚಕ ಒಬ್ಬಟ್ಟು ಕರೋತಿ, ಪಾಚಕ ಜಿಲೇಬಿ ಕರೋತಿ. ಪಾಚಕ ಎನ್ನುವಾಗ ಅವನಿಗೆ ಸ್ವತಃ ವ್ಯಾಪಾರ ಉಂಟು. ಪಾಚಕನು ಗುಂಡ್ ಕಲ್ಲಲ್ಲ, ಬರ್ತಾನೆ, ನೋಡ್ತಾನೆ, ಕೈಯಿಂದ ತಗೋತಾನೆ. ಅವನು ಸ್ವತಃ ವ್ಯಾಪಾರವುಳ್ಳವನಾಗಿದ್ದುಕೊಂಡು ಕಡಲೆ ಹಿಟ್ಟು, ಸಕ್ಕರೆ, ನೀರು ತೆಗೆದುಕೊಂಡು ಮೈಸೂರಾಗ ಮಾಡ್ತಾನೆ. ಸ್ವಯಂ ವ್ಯಾಪೃತ. ಅನ್ಯಾನ್ ವ್ಯಾಪಾರಯತಿ ನಿಜಂತ. ಹೌದಾ? ಕೋಸಂಬರಿ ಮಾಡ್ಬೇಕು ಅಡಿಗೆ ಭಟ್ಟ. ಅಲ್ಲಿ ಕಡಲೆಬೇಳೆ ಇದೆ, ಇಲ್ಲಿ ತೆಂಗಿನಕಾಯಿ ಇದೆ, ಅಲ್ಲಿ ಎಣ್ಣೆ ಇದೆ, ಸಾಸಿವೆ ಇದೆ, ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಇದೆ. ಅದೆಲ್ಲವನ್ನು ತೆಗೆದುಕೊಂಡು ವ್ಯಾಪಾರಯತಿ, ಅವುಗಳ ಮುಖಾಂತರ ವ್ಯಾಪಾರ ಮಾಡ್ತಾರೆ. ಇಲ್ಲಾಗಿದೆಯಾ? ಆತ್ಮನು ಸ್ವತಃ ವ್ಯಾಪಾರವುಳ್ಳವನ ಇಲ್ಲ. ಇಹ ಪುನಃ ದಾಷ್ಟಾಂತಿಕದಲ್ಲಾದರೋ, ಇಹ ಅಂದ್ರೆ ಇಲ್ಲಿ, ಎಲ್ಲಿ ದಾಷ್ಟಾಂತಿಕದಲ್ಲಾದರೋ ಇಹತು ಆತ್ಮ ಸ್ವಯಂ ವ್ಯಾಪಾರಾಭಾವವಾನ್. ಅಬ್ಬಾ, ಆತ್ಮನು ಸ್ವತಃ ವ್ಯಾಪಾರ ಅಭಾವವಾನ್. ಯಾವ ವ್ಯಾಪಾರವಿದೆ? ಆತ್ಮ ನ ಪಶ್ಯತಿ, ಆತ್ಮ ನ ಶೃಣೋತಿ, ಆತ್ಮ ನ ಭುಂಕ್ತೆ, ಆತ್ಮ ನ ಭಕ್ತಿ, ಆತ್ಮ ನ ಗಚ್ಚತಿ, ಆತ್ಮ ನ ಲಿಖತಿ. ಆತ್ಮನಲ್ಲಿ ಯಾವ ವ್ಯಾಪಾರವೂ ನಿರ್ವ್ಯಾಪಾರೋ ಚಾತ್ಮ. ವೇದಾಂತ ದರ್ಶನದ ಪ್ರಕಾರ ಆತ್ಮನ ಸ್ವರೂಪವೇನು? ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಅಮೃತಸ್ಯ ಪರಂ ಸೇತುಂ ದಗ್ಧೇಂಧನ ವಿವಾನಲಂ. ಶ್ವೇತಾಶ್ವತರ ಆಮೇಲೆ ನೋಡಿ, ಆತ್ಮನ ಸ್ವರೂಪ ಹೇಗಿದೆಯಪ್ಪ ಅಂದ್ರೆ ಚೆನ್ನಾಗಿ ಉರಿದು ಉರಿದು ಸೌದೆ ಸುಡ್ಬೂದಿಯಾದಂತೆ. ಒಂದು ತಿಂಗಳು ಹೋಮ ಮಾಡಿದ್ರು, 30 ದಿವಸ ಹೋಮ ಮುಕ್ತಾಯವಾಯಿತು. 15 ದಿನ ಕಳೀತು, ಅಲ್ಲಿ ನೋಡಿದ್ರೆ ಬೆಂಕಿ ಶಾಂತ ಬೂದಿಯಾಗಿದೆ. ಅದೇ ರೀತಿ ಆತ್ಮನಲ್ಲಿ ಯಾವ ವ್ಯಾಪಾರವಿಲ್ಲ. ಬ್ರಹ್ಮಜ್ಞಾನಿಯ ಲಕ್ಷಣ ಏನು? ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ನ ಪಶ್ಯತಿ, ಶೃಣ್ವನ್ ನ ಶೃಣೋತಿ, ಗಚ್ಚನ್ ನ ಗಚ್ಚತಿ. ಎಷ್ಟು ಜನ ಬರೀತಾರೆ ಗುರುಗಳು. ಹೀಗೆ ಬರೀಬೇಕಾದ್ರೆ ಆ ಮಹಾತ್ಮರ ಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬರೀಲಿಕ್ಕೆ ಆಗೋದಿಲ್ಲ. ಅವರು ಸ್ವತಃ ಬ್ರಹ್ಮನಿಷ್ಠರಾಗಿ
ಬ್ರಹ್ಮ ಸ್ವರೂಪರಾಗಿ ಬ್ರಹ್ಮಾನಂದ ಮಹಾತ್ಮರಾಗಿದ್ದಂಥ ಸ್ವಾಮಿಗಳವರು ಸಚ್ಚಿದಾನಂದದಿಂದ ಸರಸ್ವತಿ ಸ್ವಾಮಿಗಳ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆಯವರ ಮಾತನ್ನು ಕೇಳಬೇಡಿ. ಯಾರು ಸ್ವಾಮಿಗಳನ್ನೇ ನೋಡಿಲ್ಲವ ಅಂಥವರು ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅದಕ್ಕೆ 0 ನಂಬರು ಸುಬ್ರಾಯ ಶರ್ಮಾಜಿಯವರು ಸ್ವಾಮಿಗಳನ್ನ ನೋಡಿ ಅವರನ್ನ ಮುಟ್ಟಿ ಊಟವನ್ನು ಹಾಕಿ ಭಿಕ್ಷೆಯನ್ನು ಹಾಕಿ ಸ್ನಾನವನ್ನು ಮಾಡಿಸ್ತಾ ಉಪದೇಶವನ್ನು ಕೇಳ್ತಾ 16 ವರ್ಷ ಕಳೆದಿರೋಣದರಿಂದ ಸುಬ್ರಾಯ ಶರ್ಮಾಜಿಯವರ ಮಾತೇ ಸತ್ಯ. ಉಳಿದ ಯಾವ ಪಂಡಿತರ ಮಾತು ಬೇಡ. ಐ ನೋ ವಾಟ್ ಸ್ವಾಮೀಜಿ ಈಸ್. ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಸ್ವಾಮೀಜಿ ಈಸ್ ಥ್ರೂ ಹಿಸ್ ಸುಗಮ ವ್ಯಾಖ್ಯಾನ ಅಂಡ್ ಕ್ಲೇಶಾಪಹರಣಿ ವ್ಯಾಖ್ಯಾನ. ಬರೀ ಒಬ್ಬ ಪಂಡಿತನಾಗಿ ಬಿಟ್ಟಿದ್ದರೆ ಇಂಥ ವಾಕ್ಯಗಳನ್ನ ಬರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲವೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪ್ರಾಸಾದಿಕ ಗ್ರಂಥ. ಹೇಗೆ ವಾಲ್ಮೀಕಿ ರಾಮಾಯಣವನ್ನ ನಾವು ವಾಲ್ಮೀಕಿ ಮಹರ್ಷಿಗಳ ಪ್ರಾಸಾದಿಕ ಗ್ರಂಥ ಅಂತ ಹೇಳ್ತೇವ್ಯೋ, ಹೇಗೆ ವೇದಾಂತ ಭಾಷ್ಯ ಗ್ರಂಥಗಳನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪ್ರಾಸಾದಿಕ ಗ್ರಂಥ ಎಂದು ಹೇಳ್ತೇವ್ಯೋ, ಹೇಗೆ ಮಾಂಡೂಕ್ಯ ಕಾರಿಕೆಗಳನ್ನ ಭಗವಾನ್ ಗೌಡ ಪಾದಾಚಾರ್ಯರ ಪ್ರಾಸಾದಿಕ ಗ್ರಂಥ ಅಂತ ಹೇಳ್ತೇವ್ಯೋ, ಅದೇ ರೀತಿಯಲ್ಲಿ ಸುಗಮ ವ್ಯಾಖ್ಯಾನವನ್ನು ಕ್ಲೇಶಾಪಹಾರಿ ವ್ಯಾಖ್ಯಾನವನ್ನು ನಾವು ಪರಮ ಪೂಜ್ಯ ಬ್ರಹ್ಮನಿಷ್ಠರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪ್ರಾಸಾದಿಕ ಗ್ರಂಥ. ಕಷ್ಟಪಟ್ಟು ಬರೆದದ್ದಲ್ಲ, ಡಿಕ್ಷನರಿ ನೋಡ್ಕೊಂಡು ಪುಸ್ತಕ ರೆಫರ್ ಎಲ್ಲ ಅನುಭವದ ಮಾತು. ಅವರ ಅನುಭವದಲ್ಲಿದ್ದಂತಹ ಮಾತುಗಳನ್ನ ಹೊರಹಾಕಿದ್ದಾರೆ. ಇಹ ಪುನಃ ದಾಷ್ಟಾಂತಿಕದಲ್ಲಾದರೂ ಸ್ವಯಂ ಆತ್ಮ ವ್ಯಾಪಾರಾಭಾವವಾನ್, ಆತ್ಮನಲ್ಲಿ ಯಾವ ವ್ಯಾಪಾರಗಳು ಇಲ್ಲ, ಮತ್ತು ಅಸಂಗಶ್ಚ, ಅಲ್ಲಿ ಕಟಕರ್ತ ಸಂಗವಾನ್, ಇಲ್ಲಿ ಆತ್ಮ ಅಸಂಗ ಆದ್ದರಿಂದ ಆ ದೃಷ್ಟಾಂತವು ಇಲ್ಲಿ ಹೊಂದುವುದಿಲ್ಲ. ನ ಚ ಶಂಕಿತವ್ಯಂ, ಹೀಗಂತ ಯಾರೂ ಕೂಡ ಶಂಕೆ ಮಾಡಬಾರದು. ನ ಚ ಶಂಕಿತವ್ಯಂ ಏನಂತ, ಆತ್ಮಾಪಿ ಆತ್ಮೀಯೈ ಸ್ಮೃತಿ ಇಚ್ಛಾ ಪ್ರಯತ್ನೈ ಕರ್ಮ ಹೇತುಭಿ ಸ್ವಯಂ ವ್ಯಾಪಾರವಾನೇವ ಇತಿ ನ ಚ ಶಂಕಿತವ್ಯಂ. ಅನ್ವಯ ಹೇಳ್ತೀನಿ ನೋಡ್ಕೊಳ್ಳಿ ವಾಕ್ಯಕ್ಕೆ. ಆತ್ಮ ಸ್ವಯಂ ಆತ್ಮೀಯೈ ಸ್ಮೃತಿ ಇಚ್ಛಾ ಪ್ರಯತ್ನೈ ಕರ್ಮ ಹೇತುಭಿ ವ್ಯಾಪಾರವಾನೇವ ಇತಿ ನ ಚ ಶಂಕಿತವ್ಯಂ. ಬಾ ಏನ್ ಬರೀತಾರ್ರಿ, ಸಂಸರ್ಗರಹಿತವಾಗಿರುವ ದ್ವೈತಾದ್ವೈತ ಅತೀತವಾಗಿರುವ ಪರಮಾರ್ಥ ಸ್ವರೂಪನೇ ಸದ್ಗುರು. ನನಗೆ ಆ ನಿಶ್ಚಯ ಜ್ಞಾನ ಬಂದ್ಬಿಟ್ಟಿದೆ. ಮೊದಲೇ ಗುರುಗಳ ಬಗ್ಗೆ ಅಪಾರವಾದ ಭಕ್ತಿ ಇತ್ತು. ಓದ್ತಾ ಓದ್ತಾ ಆ ಭಕ್ತಿ ಇಂಟು 1000 ಟೈಮ್ಸ್ ಜಾಸ್ತಿ ಆಗ್ತಾ ಇದೆ. ಆತ್ಮನೂ ಕೂಡ ಆತ್ಮೀಯೈ ಆತ್ಮನಃ ಇಮೇ ಆತ್ಮೀಯಾ, ಆತ್ಮನೂ ಕೂಡ ತನಗೆ ಸಂಬಂಧಪಟ್ಟಿರುವ ಸ್ಮೃತಿ ಇಚ್ಛಾ ಪ್ರಯತ್ನ ಜ್ಞಾನ ಮುಂತಾದ ಕರ್ಮ ಹೇತುಗಳಿಂದ ಒಬ್ಬ ಮನುಷ್ಯ ಒಂದು ಕರ್ಮವನ್ನ ಮಾಡಬೇಕಾದರೆ ಕರ್ಮ ಹೇತವ ಸ್ಮೃತಿ. ನಾನು ನಿನ್ನೆ ದಿವಸ ಬಾಳೆಹಣ್ಣು ತಿಂದಿದ್ದೆ, ಜ್ಞಾಪಕ ಇದೆ. ಇವತ್ತು ಬಾಳೆಹಣ್ಣು ತಿನ್ಬೇಕು, ಇಚ್ಛಾ ಪ್ರಯತ್ನ. ತಟ್ಟೆ ಬಳಿ ಬಾಳೆಹಣ್ಣಿದೆ, ತಗೋಬೇಕು, ಬಿಡಿಸ್ತಿರ್ಬೇಕು. ಇದು ಕರ್ಮಗಳನ್ನ ಮಾಡುವುದಕ್ಕೆ ಸಹಾಯಕವಾದ ಹೇತುಗಳು. ಒಂದು ಸ್ಮರಣೆ, ಒಂದು ಇಚ್ಛಾ, ಒಂದು ಪ್ರಯತ್ನ. ಈ ಕರ್ಮಗಳಿಗೆ ಹೇತುಗಳಿಂದ
ಆತ್ಮನು ಕೂಡಿಕೊಂಡು ಸ್ವಯಂ ವ್ಯಾಪಾರವಾನ್. ಆತ್ಮನಿಗೆ ಸ್ಮೃತಿ ಎನ್ನುವಂತಹ ವ್ಯಾಪಾರ ಉಂಟು, ಇಚ್ಛಾ ಎನ್ನುವ ವ್ಯಾಪಾರ ಉಂಟು, ಪ್ರಯತ್ನ ಉಂಟು ಅಂತ ಹೇಳಿದ್ರೆ ಅದು ಸರಿಯಲ್ಲ ಶ್ರೀರಾಮಚಂದ್ರ. ಯಾಕೆ? ತೇಷಾಮಪಿ ಸ್ಮೃತಿ ಇಚ್ಛಾ ಪ್ರಯತ್ನಾನ ಅಧ್ಯಾಸ ಪೂರ್ವಕತ್ವಾತ್. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ವೈತ ವೇದಾಂತ ದರ್ಶನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪೀಠಿಕೆಯಾಗಿ ಆಧಾರಭೂತವಾಗಿ ಬರೆದಿರುವಂತ ಅಧ್ಯಾಸ ಭಾಷ್ಯದ ಮರ್ಮವನ್ನ, ಅಧ್ಯಾಸ ಭಾಷ್ಯದ ಗಾಂಭೀರ್ಯವನ್ನ, ಅಧ್ಯಾಸ ಭಾಷ್ಯದ ಗಂಭೀರತೆಯನ್ನ, ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ ಬಲ್ಲಂಥ ಒಬ್ಬರೇ ಒಬ್ಬರು ಮಹಾತ್ಮರು ಎಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಬಾ, ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರ್ರಿ ನೋಡಿ. ಒಂದ್ ಮಾತು ಹೇಳ್ತಾ ಇದ್ದು ಪೂಜ್ಯ ಸದ್ಗುರುಗಳು, ಮಹಾತ್ಮರಾದ ಬ್ರಹ್ಮಜ್ಞಾನಿಗಳಿಗೆ ಯಾತರಿಂದ ಸಂತೋಷವಾಗತ್ತೆ? ಗುರುಗಳ ಉಪದೇಶವನ್ನ ಶಿಷ್ಯ ತಾನು ಅರ್ಥ ಮಾಡಿಕೊಂಡು ಆ ಗುರುಪದೇಶವನ್ನ 10 ಜನಗಳಿಗೆ ತಿಳಿಸುತ್ತಿರುವುದನ್ನ ಕಂಡಾಗ ಗುರುವಿಗೆ ಬ್ರಹ್ಮಾನಂದ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ 78ನೇ ವಯಸ್ಸಿನಲ್ಲಿ ಬರೆದಿರುವ ಸುಗಮ ಗ್ರಂಥವನ್ನ ಕುರಿತು 88ನೇ ವಯಸ್ಸಿನಲ್ಲಿ ಬರೆದಿರುವ ನೈಷ್ಕರ್ಮ ಸಿದ್ಧಿ ಕ್ಲೇಶಾಪಹರಣಿ ಗ್ರಂಥವನ್ನು ಕುರಿತು ಉಪನ್ಯಾಸ ಮಾಡ್ತಾ ಅಚ್ಚುಕಟ್ಟಾಗಿ ಸರಿಯಾಗಿ ನ್ಯಾಯಬದ್ಧ ಉಪನ್ಯಾಸ ಮಾಡ್ತಾ ಇದೆ. ಅದನ್ನು ಕೇಳುತ್ತಾ ಕೇಳುತ್ತಾ ಗುರುಗಳಿಗೆ ತುಂಬಾ ಸಂತೋಷವಾಗ್ತದೆ. ನಾವೇ ಧನ್ಯರು ಅಂದ್ಕೊಳ್ಳೋಣ. ತೇಷಾಮಪಿ ಸ್ಮೃತಿ ಇಚ್ಛಾ ಪ್ರಯತ್ನಾನ ಅಧ್ಯಾಸ ಪೂರ್ವಕತ್ವಾತ್. ಸ್ಮೃತಿ ಇಚ್ಛಾ ಪ್ರಯತ್ನ ಎಲ್ಲವೂ ಕೂಡ ಅಧ್ಯಾಸದಿಂದಲೇ ತೋರುತ್ತಿವೆ. ಸಮುದ್ರಕ್ಕೆ ಹೋಗೋಣ. ಅಧ್ಯಾಸ ನಿಮಿತ್ತ ಇಷ್ಟ ಅನಿಷ್ಟ ರೂಪ ಕ್ರಿಯಾ ಫಲ ಅನುಭವ ಜನಿತ ಸಂಸ್ಕಾರ ನಿಬಂಧನ ಹಿ ಸ್ಮೃತ್ಯಾದಯ. ಏನ್ ಸ್ವಾಮಿ, ನಾನು ಬ್ರಹ್ಮಾನಂದವಾಗ್ತಾ ಇದ್ದೀನಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಖಾಸ ಶಿಷ್ಯನಾಗಿ ಅವರಿಂದಲೇ ಪಾಠ ಮಾಡಿಸಿಕೊಂಡಿರುವ ಸುಬ್ರಾಯ ಶರ್ಮ ಈಗ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಅಂದ್ರೆ ಇದಕ್ಕಿಂತ ಇನ್ನೇನ್ ಭಾಗ್ಯ ಬೇಕು ಸ್ವಾಮಿ. ಮನುಷ್ಯನಾಗಿ ಹುಟ್ಟಿ ಏನ್ ಕಡಿಯೋ ಅಂತ ಕೇಳಿದ್ರೆ 16 ವರ್ಷ ಬ್ರಹ್ಮನಿಷ್ಠರು ಜೀವನ್ಮುಕ್ತರು ಶ್ರೋತ್ರಿಯಾಗಿದ್ದ ಗುರುಗಳ ಲಂಗೋಟಿ ಹಾಕೊಂಡಿದ್ದೆ ಸಾಕು. ಅದೊಂದೇ ನಮ್ಮ ಸೌಭಾಗ್ಯ. ನೋಡಿ ಎಷ್ಟು ಹೇಳ್ತಾರೆ. ಅಧ್ಯಾಸ ನಿಮಿತ್ತ, ಅಧ್ಯಾಸದ ನಿಮಿತ್ತದಿಂದ ಇಷ್ಟ ಅನಿಷ್ಟ ರೂಪವಾದ ಕ್ರಿಯಾ ಕಾರಕ ಫಲ ಅನುಭವ ಇದರಿಂದ ಉಂಟಾದ ಸಂಸ್ಕಾರ ನಿಬಂಧನ ಸ್ಮೃತ್ಯಾದಯ. ನಿಧಾನ ಹೇಳ್ತೇನೆ, ಒಂದೇ ಒಂದು ವಾಕ್ಯ ಇದೆ. ಮನುಷ್ಯನಿಗೆ ಸ್ಮೃತಿ ಉಂಟಾಗತ್ತೆ. ಅಧ್ಯಾಸದಿಂದ ಮನುಷ್ಯನಿಗೆ ಇಚ್ಛಾ ಉಂಟಾಗ್ತಾ ಇದೆ. ಅಧ್ಯಾಸದಿಂದ ಮನುಷ್ಯನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅಧ್ಯಾಸದಿಂದ ಅನಂತರ ಪ್ರವೃತ್ತಿ ಆಗ್ತಾ ಇದೆ. ಅಧ್ಯಾಸದಿಂದ ನಿವೃತ್ತಿ ಆಗ್ತಾ ಇದೆ. ಎಲ್ಲವೂ ಅಧ್ಯಾಸದಿಂದ. ಹೇಗೆ? ಇಷ್ಟ ಅನಿಷ್ಟ. ಇದು ತುಂಬಾಳೆ ಹಣ್ಣು ತುಂಬಾ ಚೆನ್ನಾಗಿದೆ, ನನಗೆ ಬೇಕು. ಕಿತ್ಲೆ ಹಣ್ಣು ಚೆನ್ನಾಗಿಲ್ಲ, ಕೊಳೆತು ಹೋಗಿದೆ, ನನಗೆ ಬೇಡ. ಮೈಸೂರು ಪಾಕು ತುಂಬಾ ಚೆನ್ನಾಗಿದೆ, ನನಗೆ ಬೇಕು. ನನ್ ಬೇಡವಾದ್ಯ ಸಗಣಿ ನನಗೆ ಬೇಡ. ಮನಸ್ಸಿನಲ್ಲಿ ಇಷ್ಟ ಅನಿಷ್ಟ ಬರಬೇಕಾದ್ರೆ ಅಧ್ಯಾಸದಿಂದಲೇ ಬರಬೇಕು. ಆಮೇಲೆ ಅದನ್ನು ಹೊಂದುವುದಕ್ಕಾಗಿ ಕ್ರಿಯಾ ಕಾರಕ ಫಲ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ನನಗಿವಾಗ 2 ಜಾಮೂನ್ ಬೇಕಾಗಿದೆ, ತುಂಬಾ ಇಷ್ಟವಾಗಿದೆ. ಜಾಮೂನ್ ಬೇಕು, ತಿನ್ಬೇಕು ನಿಶ್ಚಯ ಆಯ್ತು. ಸಿಕ್ಕತ್ಯಾ? ಜಾಮೂನ್ ತಿನ್ಬೇಕಾದ್ರೆ
ಅಂಗಡಿ ಹೋಗ್ಬೇಕು, ಅಂಗಡಿ ದೂರ ಇದೆ, ಸ್ಕೂಟರ್ ಹೋಗ್ಬೇಕು, ದುಡ್ಡು ಕೊಡ್ಬೇಕು, ತರಬೇಕು, ತಿನ್ಬೇಕು. ಇದಕ್ಕೆ ಕ್ರಿಯಾಕಾರಕ ಫಲ. ಇದರಿಂದ ಉಂಟಾಗಿರುವ ಸಂಸ್ಕಾರ. ಹೋದ್ ತಿಂಗಳು 2 ಜಾಮೂನ್ ತಿಂದಿದ್ದೆ, ಬಹಳ ಚೆನ್ನಾಗಿತ್ತು, ಅದರ ಸ್ಮೃತಿ ಇತ್ತು, ತಿನ್ಬೇಕು ಅನಿಸ್ತಾ ಇದೆ. ಇದೆಲ್ಲವೂ ಕೂಡ ಅಧ್ಯಾಸದ ಕಾರ್ಯ. ಅದರ ಉಂಟಾದಂತಹ ಸಂಸ್ಕಾರ, ಸಂಸ್ಕಾರದಿಂದ ಉಂಟಾಗುವಂತಹ ನಿಬಂಧನ, ಸ್ಮೃತ್ಯಾದಿಗಳೆಲ್ಲವೂ ಕೂಡ ಅಧ್ಯಾಸದ ಕಾರ್ಯವಾಗಿವೆ. ಯಾರು ಹೇಳ್ತಾ ಇಲ್ಲ. ಪುಸ್ತಕ ಬರೆಯುವಂತಹ ಮಹಾತ್ಮರಿವತ್ತು ಕೋಟಿಗಟ್ಟಲೆ ಇದ್ದಾರೆ, ಕೋಟಿಗಟ್ಟಲೆ ಲೇಖಕರಿದ್ದಾರೆ. ಎಲ್ಲರೂ ಕೂಡ ಕ್ರಿಯಾಕಾರಕ ಫಲಾತ್ಮಕವಾಗಿರುವ ಸ್ಮೃತಿ, ಇಚ್ಛಾ, ಪ್ರಯತ್ನ ರೂಪವಾಗಿರುವ ಅಧ್ಯಾಸ ರೂಪವಾದ ಗ್ರಂಥಗಳನ್ನ, ರಾಮಾಯಣವು ಅಧ್ಯಾಸ, ಮಹಾಭಾರತ, ಭಾಗವತ ಎಲ್ಲ ಪುರಾಣ ಗ್ರಂಥಗಳು ಕೂಡ ಅಧ್ಯಾಸ ಪುರಸ್ತರ. ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು ಅಧ್ಯಾಸ ಪುರಸ್ಸರವಲ್ಲ, ಅಧ್ಯಾರೋಪಿತ. ಅಧ್ಯಾರೋಪ ಅಪವಾದ ಕ್ರಮದಿಂದ ತತ್ವವನ್ನ ತಿಳಿಸುವುದಕ್ಕಾಗಿ ತಿಳಿದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಆದರೆ ಅಧ್ಯಾಸದ ಮಹಿಮೆಯೇ ತಿಳಿಯದೆ ಸತ್ಯರೂಪವ ಕಥೆ ಬರೀತಾರಲ್ಲ, ಅವೆಲ್ಲವೂ ಅಧ್ಯಾಸ ಪುರಸ್ಸರ. ಸ್ವಾಮಿಗಳ ವಾಕ್ಯ. ಅಧ್ಯಾಸ ನಿಮಿತ್ತವಾದ ಇಷ್ಟ ಅನಿಷ್ಟ ರೂಪವಾದ ಕ್ರಿಯಾ ಕಾರಕ ಫಲ ಅನುಭವದಿಂದ ಉಂಟಾದದ್ದು ಸಂಸ್ಕಾರ. ಆ ಸಂಸ್ಕಾರದಿಂದ ಸ್ಮೃತಿ, ಇಚ್ಛಾ, ಪ್ರಯತ್ನ ನಡೀತಾರೆ. ಸೋಪಿ ಅದು ಕೂಡ ಕ್ರಿಯಾ ಫಲಾನುಭವ ಪ್ರಮಾಣ ವ್ಯಾಪಾರ ಮೂಲಕತ್ವಾದಿ ಸಮಾಕ್ಷಿಪತ್ಯೇವ ಪ್ರಮಾಣ ಪ್ರವೃತ್ತಿ ಮೂಲಂ ದೇಹಾಧ್ಯಾಸಂ. ಅಬ್ಬ, ಈಗ ಸ್ಮೃತಿ ಉಂಟಾಯ್ತು. ಆ ಕ್ರಿಯಾಕಾರಕ ಫಲಾನುಭವವೂ ಕೂಡ ಪೂರ್ವತನಃ, ಹಿಂದಿನದು, ನಿನ್ನೆ ಮಾಡಿದ್ದು, ಹೋದ ತಿಂಗಳು ಮಾಡಿದ್ದು, ಹೋದ ವರ್ಷ ಮಾಡಿದ್ದು, ದಶಮಾನದ ಹಿಂದೆ ಮಾಡಿದ್ದು, ಹಿಂದಿನ ಜನ್ಮ, ಅದು ಹಿಂದಿನ ಜನ್ಮ. ಅಧ್ಯಾಸ ನನ್ನೆ ಮೊನ್ನೆ ಬಂದಂತಹ ರೋಗವಲ್ಲ. ಏವಮಯ ಮನಾದಿರಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತಿ. ಏನ್ ಸ್ವಾಮಿ, ಏನು ಭಾಷ್ಯ, ಏನು ಶಂಕರಾಚಾರ್ಯರ ಸಿಂಹಗರ್ಜನೆ. ಸಿಂಹಗರ್ಜನೆಗೆ ತಕ್ಕಂತೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಸುಗಮ ಗರ್ಜನೆ. ಸುಗಮಕ್ಕಿಂತ ಅಧ್ಯಾಸ ಭಾಷ್ಯ ಜೋರಾಗಿದೆ, ಅಧ್ಯಾಸ ಭಾಷ್ಯಕ್ಕಿಂತ ಸುಗಮ ವ್ಯಾಖ್ಯಾನ ಜೋರಾಗಿದೆ. ನಾವು ಓದ್ಬೇಕಿದನ್ನ. ನಾವು ಮುಮುಕ್ಷುಗಳು ಒಂದು ಬೋರ್ಡ್ ಹಾಕೊಂಡ್ಬಿಟ್ಟು ಕಥೆ ಕೇಳ್ತಾ ಹೋದೇನ್ ಪ್ರಯೋಜನವಾಯ್ತು? ನಮ್ಮ ಕಥೆಯೆಲ್ಲ ಸಾಕು, ಎಲ್ಲಾ ಕಥೆಗಳು ಸಾಕು. ರಾಮಾಯಣದಲ್ಲಿ ರಾಮನ ಕಥೆ, ಭಾಗವತದಲ್ಲಿ ಕೃಷ್ಣನ ಕಥೆ, ಮಹಾಭಾರತದಲ್ಲಿ ಪಾಂಡವ ಕೌರವರ ಕಥೆ ಸಾಕು ಸಾಕು ಸಾಕು. ಆತ್ಮಕಥೆ, ನಾನು ಯಾರು, ನನ್ನಲ್ಲಿ ನಿಜವಾಗಿ ಸಂಸಾರಿತ್ವ ಉಂಟ, ಜೀವಾತ್ಮತ್ವ ಇಲ್ಲ, ನೀ ಜೀವಾತ್ಮನಲ್ಲ, ಸಂಸಾರಿಯಾದ ಆತ್ಮನಲ್ಲ, ನಿನ್ಗೆ ಜನ್ಮ ಮರಣಗಳಿಲ್ಲ. ಎಲ್ಲವೂ ಕೂಡ ಅಧ್ಯಾಸದಿಂದ ಉಂಟಾಗಿರುವ ದುಃಖ ಪರಿಣಾಮಗಳು. ಅಧ್ಯಾಸ ಕಳಿಸ್ಕೊಂಡ್ಬಿಟ್ರೆ ಯಾವ ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ. ಬಾ ಅಬ್ಬಾ, ಏನ್ ಮಾಡಿದ್ರೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದ. ಎಷ್ಟು ಜನ್ಮ ಜನ್ಮಾಂತರಗಳಿಂದ ಕನಸು ಕಾಣ್ತಾ ಇದ್ದೇವೆ, ಬರೀ ಕನಸು, ನಿದ್ರೆ. ವೇದಾಂತಾಚಾರ್ಯರಿಂದ ವೇದಾಂತಾರ್ಥ ಅಭಿಜ್ಞರಾದ
ಸದ್ಗುರುಗಳಿಂದ ಇಂತಹ ಸಂದೇಶಗಳನ್ನ ಶ್ರವಣ ಮಾಡ್ತಾ ಇದ್ದೇನೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಭೋ. ಏನ್ರಪ್ಪ, ಎಷ್ಟು ಜನ್ಮಗಳಿಂದ ಅಜ್ಞಾನ ನಿದ್ದೆಯಲ್ಲಿ ಕಾಲ ಹಾಕ್ತಾ ಇದ್ದೀರೋ ಮಕ್ಕಳೇ, ನೀವೆಲ್ಲರೂ ಕೂಡ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ, ಹೇಳಿ ಅಂತ ಇದ್ದಾರೆ. ಎದ್ದ ನೋಡಿದಾಗ ಎಲ್ಲವೂ ನಾನೇ, ಬ್ರಹ್ಮೈವಾಹಮಸ್ಮಿ ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಏನು ಗುರುಗಳ ವಾಕ್ಯ. ಸೋಪಿ ಅದು ಕೂಡ ಪೂರ್ವತನ, ಹಿಂದಿನದು, ಕ್ರಿಯಾಕಾರಕ ಫಲಾನುಭವ. ಇದು ಪ್ರಮಾಣ ವ್ಯಾಪಾರ ಮೂಲಕತ್ವ, ಪ್ರಮಾಣದ ಮೂಲಕವೇ ಆಗಬೇಕಾಗಿರುವುದರಿಂದ ಪ್ರಮಾಣ ಪ್ರವೃತ್ತಿ ಮೂಲವಾಗಿರುವ ದೇಹಾಧ್ಯಾಸವನ್ನ ಸಮಾಕ್ಷೇಪ, ಅದು ಕೂಡ ಅಧ್ಯಾಸವನ್ನು ಇಟ್ಕೊಂಡೇ ಹೊರಟಿದೆ ಅಂತಾಗಬೇಕು. ಸಾಕು. ಅತಃ ನ ಕುತ್ರಾಪಿ ಸ್ವತಃ ವ್ಯಾಪಾರವತ್ತಂ ಶಕ್ಯ ಶಂಕಮಾತ್ಮನಿ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಃ ಶಿವಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಏಳಿರೇಳಿರಿ, ಎಚ್ಚರಗೊಳ್ಳಿ. ಏಳಿರಿ, ಎಚ್ಚರಗೊಳ್ಳಿ. ಶ್ರೇಷ್ಠರನ್ನು ಸೇರಿ ನಿಮ್ಮೆಲ್ಲರ ಸ್ವರೂಪವನ್ನು ತಿಳಿದುಕೊಳ್ಳಿ. ತಡ ಮಾಡದಿರಿ. ಇದಕ್ಕಾಗಿ ಶಾಂಕರ ಭಾಷ್ಯ ಹೇಳುತ್ತಿದೆ, ಅನಾದ್ಯ ವಿದ್ಯಾ ಪ್ರಸುಪ್ತಾಃ ಉತ್ತಿಷ್ಠತ ಹೇ ಜಂತವಃ ಆತ್ಮಜ್ಞಾನಾಭಿಮುಖೀ ಭವತ ಎಂದು. ನಮ್ಮೆಲ್ಲರ ಅನರ್ಥಗಳಿಗೂ ಕಾರಣವಾಗಿರುವ ಭಯಂಕರವಾದ ಅಜ್ಞಾನ ನಿದ್ರೆಯನ್ನು, ಅಂದರೆ ಅಧ್ಯಾಸವನ್ನು ಈ ಜನ್ಮದಲ್ಲಿಯೇ ಬಾಧ ಮಾಡಿಕೊಂಡರೆ ನಿಜವಾಗಿಯೂ ಈ ಮಾನವ ಜನ್ಮ ಸಾರ್ಥಕವಾಗುತ್ತದೆ. ಶಂಕರರ ಪರಮಗುರುಗಳು ವೇದಾಂತ ಸಂಪ್ರದಾಯವಿದರೂ ಆದ ಶ್ರೀ ಗೌಡಪಾದಾಚಾರ್ಯರು ಹೀಗೆಂದಿದ್ದಾರೆ, ಅನಾದಿ ಮಾಯಯಾ ಸುಪ್ತಃ ಯದಾ ಜೀವಃ ಪ್ರಬುಧ್ಯತೆ ಅಜಮನಿದ್ರಮಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಶ್ರುತಿಯೂ ಸಹ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಎಂದು ಕೈಬೀಸಿ ಹೀಗೆ ಕರೆಯುತ್ತಿದೆ. ಏಳಿರೇಳಿರಿ, ಎಚ್ಚರಗೊಳ್ಳಿ ನೀವಿನ್. ಏಳಿರೇಳಿರಿ, ಏಳಿರೇಳಿರಿ, ಎಚ್ಚರಗೊಳ್ಳಿ ನೀವಿನ್. ಏಳಿರೇಳಿರಿ, ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್. ಏಳಿರೇಳಿರಿ, ಏಳಿರೇಳಿ ಬಾಳಿ ಬದುಕಿ ಕೀಳು ಸಂಸ್ಕೃತಿ ಕಾಳುಗೊಳಿಸುವವರೇ ನೀವಿನ್. ಏಳಿರೇಳಿರಿ, ಏಳಿರೇಳಿರಿ. ಏಕೆ ಮರೆದಿರಿ, ಏಕೆ ಮರೆದಿರಿ, ಶುದ್ಧಾತ್ಮನ ಸಮೋಹದೊಳಿ ಏಕೆ ಬೆರೆದಿರಿ. ಏಕೆ ಮರೆದಿರಿ, ಶುದ್ಧಾತ್ಮನ ಸಮೋಹದೊಳಿ ಏಕೆ ಬೆರೆದಿರಿ.
ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಪುತಲಾತ್ಮನ ಜಾನಿಸುತ್ತೇಳಿರೇಳಿರಿ. ಜೋಕೆ ಕೆಡುವಿರೇಕಿದಿಂತು ಕಾಕು ಬುದ್ಧಿಯ ನೂಪುತಲಾತ್ಮನ ಜಾನಿಸುತ್ತೇಳಿರೇಳಿರಿ. ಎಚ್ಚರಗೊಳ್ಳಿ ನೀವಿನ್ ಹೇಳಿರೇಳಿರಿ. ಧರ್ಮ ಮಾಡಿರಿ, ಧರ್ಮ ಮಾಡಿರಿ, ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ. ಧರ್ಮ ಮಾಡಿರಿ, ನಿಷ್ಕಾಮದ ಕರ್ಮಗಳ ಮರ್ಮ ನೋಡಿರಿ. ಕರ್ಮದ ಫಲ ಬಿನ್ನಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವು ಹೇಳಿರೇಳಿರಿ. ಕರ್ಮದ ಫಲ ಬಿನ್ನಡಿಸುವುದೊಮ್ಮೆ ವ್ಯಾಘ್ರ ಚರ್ಮನ ನಾಮವ ನೆನೆದು ನೀವು ಹೇಳಿರೇಳಿರಿ. ಹೇಳಿರೇಳಿರಿ. ಗುರುವ ಕಾಣಿರಿ, ಗುರುವ ಕಾಣಿರಿ, ಸಂಸಾರದ ಮಾಯಾಕೃತಿ ಇರವ ಮಾಣಿರಿ. ಗುರುವ ಕಾಣಿರಿ, ಸಂಸಾರದ ಮಾಯಾಕೃತಿ ಇರವ ಮಾಣಿರಿ. ಸರ್ವರಲ್ಲಿ ಶರ್ವನಿರುವ ತರವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿರೇಳಿರಿ. ಸರ್ವರಲ್ಲಿ ಶರ್ವನಿರುವ ತರವ ಶಂಕರ ಗುರುವರ ನೊರೆವುದನಾಲಿಸುತ್ತೇಳಿರೇಳಿರಿ. ಹೇಳಿರೇಳಿರಿ. ಹೇಳಿರೇ